ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ಚಾನಲಲ್ಲಿ ದುಡ್ಡು ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಹೇಗೆ, ಯೂಟ್ಯೂಬಲ್ಲಿ ವ್ಯೂಸ್ ಇನ್ಕ್ರೀಸ್ ಮಾಡೋದು ಹೇಗೆ, ಹಲವಾರು ವೀಡಿಯೋಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಸೊ ತುಂಬ ಜನ ನನಗೆ ರಿಕ್ವೆಸ್ಟ್ನ ಮಾಡ್ತಾ ಇದ್ದಾರೆ, ಬ್ರೋ 2020 ಯೂಟ್ಯೂಬಲ್ಲಿ ಹಲವಾರು ಸ್ಟೆಪ್ಸ್ಗಳು ಚೇಂಜ್ ಆಗಿದೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು. ಸೊ ಯಾವ ರೀತಿ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ 2020 ಹೇಳ್ಕೊಡಿ ಅಂತ ತುಂಬ ಜನ ಕೇಳಿದಿರ. ಸೊ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಹೇಗೆ 2020 ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಓಕೆನಾ. ನೀವು ಹಳೆ ವಿಡಿಯೋನು ಕೂಡ ನೋಡಿ, ಯೂಸ್ಫುಲ್ ಆಗ್ಬೋದು. ಕೆಲವೊಂದಷ್ಟು ಚೇಂಜಸ್ಗಳಾಗಿದೆ, ಚೇಂಜಸ್ ಆಗಿಲ್ಲ ಅಂತಲ್ಲ, ಅದು ಕೂಡ ಹೆಲ್ಪ್ ಆಗುತ್ತೆ. ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಬೇಕಾದ್ರೆ ಐ ಕಾರ್ಡ್ ಹಾಕ್ತೀನಿ. 2019 ನಾನು ಹೆಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದೆ, ಅದನ್ನು ಕೂಡ ವಿಡಿಯೋ ನೋಡಿ, ಓಕೆನಾ. ಇದನ್ನು ಕೂಡ ನೋಡಿ, ಅದನ್ನು ಕೂಡ ನೋಡಿ, ಓಕೆ. ಒಟ್ಟಿನಲ್ಲಿ ಎಲ್ಲ ವಿಡಿಯೋನು ನೋಡ್ಬೇಕು ನೀವು ಅಷ್ಟೇ. ಒಳ್ಳೆ ಕಂಟೆಂಟ್ ಕೊಡೋರು ವೀಡಿಯೋಸ್ಗಳು ಎಲ್ಲನೂ ಕೂಡ ನೋಡಬೇಕು. ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಗೊತ್ತಿಲ್ಲ, ಈ ಒಂದು ವಿಡಿಯೋ ಖಂಡಿತವಾಗಲೂ 1000 ವ್ಯೂಸ್ ಮೇಲೆ ಹೋಗುತ್ತೆ ಅಂತ ನನಗೆ ಗೊತ್ತು. ಸೊ ಆದ್ದರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಷ್ಟು ಲೈಕ್ಸು ಅಂತಂದರೆ 500 ಲೈಕ್ಸ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಓಕೆನಾ. 500 ಲೈಕ್ಸ್ಗಿಂತ ಜಾಸ್ತಿ ಲೈಕ್ಸ್ ಬಂದರೆ ಇನ್ನೂ ಖುಷಿ ಆಗುತ್ತೆ. ಸೊ ಇವಾಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಫಸ್ಟ್ ತಿಳಿಸ್ಕೊಡ್ತೀನಿ. ಮೊಬೈಲ್ ಇಟ್ಟಿರೋರು ಮೊಬೈಲಲ್ಲಿ ಹೆಂಗೆ ಓಪನ್ ಮಾಡಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಡೆಸ್ಕ್ಟಾಪ್ಗೆ ಹೋಗ್ತೀನಿ, ಓಕೆನಾ. ಸೊ ನೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಯಾಕೆ ಈ ಒಂದು ಡೈಲಾಗ್ ಕೇಳಿದೆ ಅಂತಂದರೆ, ಕೆಲವೊಂದಷ್ಟು ಆಡಿಯನ್ಸ್ಗಳು ನನ್ನ ಈ ಡೈಲಾಗ್ನ ಇಷ್ಟಪಡ್ತಾ ಇದ್ದಾರೆ. ಈ ಡೈಲಾಗ್ ಕೇಳಿದ್ರೆ ವಿಡಿಯೋ ಶುರು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ನನಗೆ. ಸೊ ಬನ್ನಿ. ಓಕೆ ಗೈಸ್, ಇವಾಗ ನೀವು ಒಂದು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ 2020 ಕ್ರಿಯೇಟ್ ಮಾಡೋದು ತುಂಬ ಸುಲಭ. ಹೇಗೆ ಅಂತಂದರೆ, ಫಸ್ಟು ನೀವು ಒಂದು ಜಿಮೇಲ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಯೂಟ್ಯೂಬ್ ಚಾನಲ್ನ ನೀವು ಫಸ್ಟು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಸೊ ಜಿಮೇಲ್ ಅಕೌಂಟ್ ನೀವು ಇನ್ನೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ, ನಾನು ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಐ ಕಾರ್ಡ್ ಹಾಕ್ತೀನಿ ಮೇಲ್ಗಡೆ, ಆ ಒಂದು ವಿಡಿಯೋ ನೋಡಿ ತಿಳ್ಕೊಳ್ಳಿ ಯಾವ ಥರ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಥವಾ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಒಂದು ವಿಡಿಯೋ ಲಿಂಕ್ನ ಹಾಕಿರ್ತೀನಿ, ಹೋಗಿ ನೀವು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಜಿಮೇಲ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಾದಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಒಂದು ಟ್ಯಾಬಲ್ಲಿ ನೀವು ಗೂಗಲ್ನ ಓಪನ್ ಮಾಡಿಬಿಟ್ಟು ಜಿಮೇಲ್ನ ಸರ್ಚ್ ಮಾಡಿ, ಆ ಒಂದು ಜಿಮೇಲ್ ಅಕೌಂಟ್ ಯಾವುದಿರುತ್ತೆ ನಿಮ್ಮದು, ಯಾವೊಂದು ಜಿಮೇಲ್ ಅಕೌಂಟಿಂದ ನೀವು ಯೂಟ್ಯೂಬ್ ಚಾನಲ್ನ ತೆಗಿಬೇಕು ಅಂತ ಇದ್ದೀರಾ, ಆ ಒಂದು ಜಿಮೇಲ್ ಅಕೌಂಟ್ನ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನನ್ನ ಹತ್ರ ಒಂದು ಜಿಮೇಲ್ ಅಕೌಂಟ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಜಿಮೇಲ್ ಅಕೌಂಟಿಂದ ಇವಾಗ ನಾನು ಲಾಗಿನ್ ಆಗ್ತೀನಿ ಜಿಮೇಲಲ್ಲಿ, ಓಕೆನಾ. ನೀವು ಕೂಡ ಲಾಗಿನ್ ಆಗಿ. ಓಕೆ ಗೈಸ್, ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಟ್ಯಾಬಲ್ಲಿ ನೀವು ಯೂಟ್ಯೂಬ್ನ ತೆಗಿಬೇಕು. ಸೊ ಡೆಸ್ಕ್ಟಾಪಲ್ಲಿ ನೀವು ತೆಗೆದಿದ್ದೀರಾ ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ನೀವೇನಾದರೂ ಮೊಬೈಲಲ್ಲಿ ತೆಗಿತಾ ಇದ್ದೀರಾ ಅಂತಂದರೆ, ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ನೀವು ಓಪನ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಓಪನ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಇಲ್ಲಿ ಬಲಗಡೆ ಸೈಡು ಸೈನ್ ಇನ್ ಅಂತ ಇರುತ್ತೆ. ಈ ಒಂದು ಸೈನ್ ಇನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇನ್ ಆಗಿಬಿಡುತ್ತೆ. ಯಾವುದಕ್ಕೆ ಸೈನ್ ಇನ್ ಆಗುತ್ತೆ ಅಂತಂದರೆ, ನೀವು ಯಾವುದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರಾ ಅದಕ್ಕೆ ಆಟೋಮೆಟಿಕ್ಕಾಗಿ ಸಿಂಕ್ ಆಗಿ ಸೈನ್ ಇನ್ ಆಗುತ್ತೆ, ಓಕೆನಾ. ಇವಾಗ ನಂದು ಸೈನ್ ಇನ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು ನನ್ನ ಒಂದು ಚಾನಲ್ ಲೋಗೋ ಬಂದಿದೆ. ನಾನು ಇನ್ನೂ ಚಾನಲ್ನೇ ಕ್ರಿಯೇಟ್ ಮಾಡಿಲ್ಲ, ಆದರೆ ಚಾನಲ್ ಲೋಗೋ ಬಂದಿದೆ. ಯಾಕೆ ಅಂತಂದರೆ, ನಾನು ಜಿಮೇಲ್ ಲಾಗಿನ್ ಮಾಡಿದ್ದೀನಿ. ಆ ಜಿಮೇಲಲ್ಲಿ ಯಾವ ಫೋಟೋ ಹಾಕಿರ್ತೀನಿ, ಯಾವ ಹೆಸರು ಇಟ್ಟಿರ್ತೀನಿ, ಆ ಒಂದು ಹೆಸರು ಮತ್ತು ಆ ಒಂದು ಚಾನಲ್ ಫೋಟೋ ಇಲ್ಲಿ ಬಂದಿರುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಓಕೆನಾ. ಆ ಲೋಗೋ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಓಕೆನಾ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಕ್ರಿಯೇಟ್ ಎ ನ್ಯೂ ಚಾನಲ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು, ಓಕೆನಾ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಟು ಕ್ರಿಯೇಟ್ ಎ ನ್ಯೂ ಚಾನಲ್, ಕ್ರಿಯೇಟ್ ಎ ಬ್ರ್ಯಾಂಡ್ ಅಕೌಂಟ್ ಅಂತ ಕೇಳುತ್ತೆ. ಸೊ ಬ್ರ್ಯಾಂಡ್ ಅಕೌಂಟ್ ಅಂತಂದರೆ ಒಂದು ಯೂಟ್ಯೂಬ್ ಚಾನಲ್ ಅಂತಲೇ ಅರ್ಥ. ಸೊ ನೀವು ಯಾವೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ಆ ಒಂದು ಯೂಟ್ಯೂಬ್ ಚಾನಲ್ ಹೆಸರನ್ನು ನೀವು ಇಲ್ಲೇ ಹಾಕಬೇಕಾಗುತ್ತೆ. ಸೊ ಇವಾಗ ನಾನು ಸುಮ್ಮನೆ ಲಕ್ಕಿ ವಾಸ್ ಅಂತ ಇಡ್ತಾ ಇದ್ದೀನಿ, ಓಕೆನಾ. ಈ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಹೆಸರು ಹಾಕಿ ಕೆಳಗಡೆ ಕ್ರಿಯೇಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಬರ್ತಾ ಇದೆ, ಓಕೆ.
ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲಕ್ಕಿ ಬಾಸ್ ಅಂತ ಈಗ ನಾನು ಏನು ಹೆಸರು ಕೊಟ್ಟಿರ್ತೀನಿ ಆ ಚಾನಲ್ ಹೆಸರು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ಬೋದು ನನ್ನ ಚಾನಲ್ ಕ್ರಿಯೇಟ್ ಆಗಿದೆ. DP ಇನ್ನೂ ಹಾಕಿಲ್ಲ, ನೋ ಸಬ್ಸ್ಕ್ರೈಬರ್ಸ್, ಯಾಕೆಂತಂದರೆ ಇನ್ನೂ ನನ್ನ ಚಾನಲ್ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಕೆಳಗಡೆ ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತಲೂ ಕೂಡ ಆಪ್ಷನ್ ತೋರಿಸ್ತಾ ಇದೆ, ಕಸ್ಟಮೈಸ್ ಚಾನಲ್ ಅಂತಲೂ ಕೂಡ ತೋರಿಸ್ತಾ ಇದೆ, ಯೂಟ್ಯೂಬ್ ಸ್ಟುಡಿಯೋ ಬೆಟನು ಕೂಡ ತೋರಿಸ್ತಾ ಇದೆ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಬೆಟ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇವಾಗ ಯೂಟ್ಯೂಬ್ ಸ್ಟುಡಿಯೋ ಬೆಟ ಅಪ್ಡೇಟ್ ಆಗಿರುವಂಥದ್ದು ಯೂಟ್ಯೂಬಲ್ಲಿ. ಸೊ ನೀವು ಏನೇ ಒಂದು ಅನಾಲಿಟಿಕ್ಸ್ ನೋಡ್ತೀರಾ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಬೆಟನೇ ಓಪನ್ ಮಾಡಿಕೊಂಡು ನೋಡ್ಕೋಬೇಕು, ಓಕೆನಾ. ಸೊ ಇವಾಗ ನಿಮ್ಮ ಕೆಲಸ ಇಷ್ಟೇ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಟೈಮ್ ಇದ್ದರೆ ನೀವು ಇದನ್ನೆಲ್ಲ ಓದ್ಕೋಬೋದು. ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಚಾನಲ್ ಬಂದಿದೆ, ಯೂಟ್ಯೂಬ್ ಚಾನಲ್ಲು. ಸೊ ವೀಡಿಯೋಸ್ ಇದೆ, ಪ್ಲೇ ಲಿಸ್ಟ್ ಇದೆ, ಅನಾಲಿಟಿಕ್ಸ್ ಇದೆ, ಕಮೆಂಟ್ಸ್ ಇದೆ, ಸಬ್ಟೈಟಲ್ಸ್ ಇದೆ, ಇಲ್ಲಿ ಅಪ್ಲೋಡ್ ವೀಡಿಯೋ, ಓಕೆನಾ. ನೀವೇನಾದರೂ ಫಸ್ಟ್ ಟೈಮು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ಹೊಸ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಜೊತೆಗೆ ನಿಮ್ಗೆ ಇನ್ನೂ ಹಲವಾರು ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲೂ ಕೂಡ ಕ್ಲಿಕ್ ಮಾಡಿ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು, ಓಕೆನಾ. ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಜೊತೆಗೆ ಇಲ್ಲೂ ಕೂಡ ಕ್ಲಿಕ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ಇದಿಷ್ಟು ನಿಮ್ಮ ಒಂದು ಚಾನಲ್. ನೀವು ನೋಡ್ಬೋದು ಎಲ್ಲ 0 ತೋರಿಸ್ತಾ ಇದೆ. ಯಾಕೆ ಅಂತಂದರೆ ಇವಾಗ ಹೊಸ ಚಾನಲ್ ಇದು. ಸೊ ಅದಕ್ಕೋಸ್ಕರ ಎಲ್ಲ ಕೂಡ 0 ತೋರಿಸ್ತಾ ಇದೆ. ಸೊ ಈ ಥರ ನೀವು ಸಿಂಪಲ್ಲಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ. ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೇಗೆ ಅಂತಲೂ ಕೂಡ ಹಲವಾರು ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ನನ್ನ ಚಾನಲಲ್ಲೇ ಇದೆ. ಎಲ್ಲನೂ ಕೂಡ ನೋಡಿ, ಒಳ್ಳೆಯದಾಗಲಿ ನಿಮಗೂ ಕೂಡ. ಆದಷ್ಟು ಬೇಗ ನಿಮ್ಮ ಒಂದು ಚಾನಲಲ್ಲೂ ಕೂಡ ಮಾನಿಟೈಸೇಷನ್ ಆಗಲಿ, ದುಡ್ಡು ಮಾಡೋ ಹಾಗಾಗಲಿ ಅಂತ ನನ್ನ ಕಡೆಯಿಂದ ಎಲ್ರಿಗೂ ವಿಶ್ ಮಾಡ್ತೀನಿ. ಒಂದೇನು ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆ ಇವಾಗಲೇ ತಲೆ ಕೆಡಿಸ್ಕೋಬೇಡಿ. 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಆಗೋ ತನಕ ನೀವೇನೂ ತಲೆ ಕೆಡಿಸ್ಕೋಬೇಡಿ. ಅದಾದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆನೂ ಕೂಡ ಹಲವಾರು ವೀಡಿಯೋಸ್ಗಳು ಮಾಡಿದ್ದೀನಿ. ಇವಾಗಲೇ ತಿಳ್ಕೊಳ್ತೀರಾ ಅಂತಂದರೆ ಇವಾಗಲೇ ಚೆಕ್ ಮಾಡ್ಬಿಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು. ಸೊ ಈ ಥರ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.